ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಅಷ್ಟತೀರ್ಥಗಳಿಂದ ಸ್ನಾನ ಮಾಡಿ ಸಂಕ್ರಮಣವನ್ನ ಆಚರಿಸಲು ಸದ್ಭಕ್ತರಿಗೆ ಆಹ್ವಾನ ನೀಡಿದ ಹುಕ್ಕೇರಿ ಹಿರೇಮಠದ ಶ್ರೀಗಳು. ಹುಕ್ಕೇರಿ ಹಿರೇಮಠದ ಬೆಳಗಾವಿ ಶಾಖಾ ಮಠದಲ್ಲಿ ಸಂಕ್ರಮಣದ ದಿನದಂದು ವಿಭಿನ್ನ ಆಚರಣೆ. ಜಿ ಕನ್ನಡದಲ್ಲಿ ನಡೆದ ರಾಜ್ಯ ಮಟ್ಟದ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಯುವ ಪ್ರತಿಭೆ ಆಯ್ಕೆ. ಪ್ರತಿಭೆ ವಿಜಯ್ ಸಿಂಗ್ಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್.ಜಿ. ನಂಜಯ್ಯನಮಠ್ ಅವರಿಂದ ಸನ್ಮಾನ. ಕಟ್ಟಿಗೆ ತುಂಬಿಕೊಂಡು ಹೊರಟಿದ್ದ ಲಾರಿಗೆ ಏಕಾಏಕಿ ಬೆಂಕಿ. ಕಾರವಾರ ಜಿಲ್ಲೆ ದಾಂಡೇಲಿ ರಸ್ತೆಯಲ್ಲಿ ಸುಟ್ಟು ಕರಕಲಾದ ಲಾರಿ. ಹುಕ್ಕೇರಿ ಹಿರೇಮಠದ ಬೆಳಗಾವಿಯ ಶಾಖಾ ಮಠದಲ್ಲಿ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಂದ ಅಷ್ಟತೀರ್ಥಗಳಿಂದ ಸ್ನಾನ ಮಾಡಿ ಸಂಕ್ರಮಣವನ್ನ ಮಠದಲ್ಲಿ ಆಚರಿಸಲು ಸದ್ಭಕ್ತರಿಗೆ ಆಹ್ವಾನ ನೀಡಿದ್ದಾರೆ. ನಾಳೆ ದಿನ ಅಂದರೆ ಜನವರಿ 14, 2020 ಬೆಳಗಾವಿ ಹುಕ್ಕೇರಿ ಹಿರೇಮಠಕ್ಕೆ ನಿಮ್ಮನ್ನೆಲ್ಲ ಕರಿತಾ ಇದ್ದೀವಿ. ಯಾಕಂದ್ರೆ ಸಂಕ್ರಮಣದ ದಿನ ನದಿ ಸ್ನಾನ ಮಾಡಬೇಕು, ಬುತ್ತಿ ಕಟ್ಕೊಂಡು ಹೋಗ್ಬೇಕು, ಊಟ ಮಾಡಬೇಕು ಅನ್ನೋ ಆಸೆ ಇರ್ತದೆ. ಭಾಳಷ್ಟು ಜನ ಇದನ್ನು ನಾವು ಮರಿತಾ ಇದ್ದೀವಿ. ಆದರೆ ಬೆಳಗಾವಿ ಹುಕ್ಕೇರಿ ಹಿರೇಮಠದಾಗ ನೀವು ಜನವರಿ 14ನೇ ತಾರೀಕಿಗೆ ಮುಂಜಾನೆ 10 ಗಂಟೆಗೆ ಬರಬೇಕು. ಅವತ್ತು ಒಂದು ನದಿ ಅಲ್ಲ, ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ, ಹಿರಣ್ಯಕೇಶಿ, ಕೃಷ್ಣ, ಘಟಪ್ರಭಾ ಅಷ್ಟೇ ಏಕೆ ಗಾನಗಾಪುರದ ಕ್ಷೇತ್ರದ ಅಷ್ಟತೀರ್ಥಗಳ ಸ್ನಾನವನ್ನು ಕೊಡಬೇಕಾಗ್ತದೆ. ಅವತ್ತು ಸ್ವತಃ ನಾವೇ ನಿಮಗೆ ಆ ತೀರ್ಥದ ನೀರನ್ನು ಕೊಡ್ತೇವೆ. ಅನೇಕ ನದಿಗಳ ತೀರ್ಥವನ್ನು ಕೊಟ್ಟು ಸ್ನಾನ ಮಾಡಲಿಕ್ಕೆ ಹೇಳ್ತೀವಿ. ಬನ್ನಿ, ಬರುವಾಗ ಬುತ್ತಿ ಕಟ್ಕೊಂಡು ಬನ್ನಿ. ಎಲ್ಲರೂ ಕೂಡಿ ಉಣ್ಣೋದು, ಎಲ್ಲರೂ ಕೂಡಿ ಬದುಕೋನು. ನಾವೆಲ್ಲ ಒಂದು ಸಂಕಲ್ಪ ಮಾಡೋದು ಏನಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಜನ ಬೆಳಿಬೇಕು, ಉತ್ತರ ಕರ್ನಾಟಕ ಏರ್ಬೇಕು, ಆರ್ಥಿಕವಾಗಿ ಪ್ರಬಲ ಆಗಬೇಕು, ಎಲ್ಲರಿಗೂ ಸುಬುದ್ಧಿ ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋನು. ನಾಳೆ ದಿನ ಬನ್ರಿ, ಆರಾಮಿರುನು, ಸಂಕ್ರಮಣಕ್ಕೆ ಬಂದ್ ಎಳ್ಳು ಬೆಲ್ಲ ತಿಂದು ವರ್ಷ ಪೂರ್ಣ ಸಂತೋಷವಾಗಿ ಬರ್ತೀರಲ್ಲ. ಜೈ ಗುರುಶಾ. ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಕಾರ್ಯಕರ್ತರ ಒಗ್ಗಟ್ಟಿನಿಂದಲೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಲು ಕಾರಣವಾಗಿದೆ ಎಂದು ಬೋಜ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ವಡ್ಡರ್ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಾರ್ಯಕರ್ತರ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಲು ಕಾರಣವಾಗಿದ್ದು, ಇದು ಮುಂಬರುವ ತಾಲೂಕಾ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಅಡಿಗಲ್ಲು ಆಗಲಿದೆ ಎಂದು ಬೋಜ್ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ವಡ್ಡರ್ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರಗಳು. ಗ್ರಾಮ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ದೇವರ ಪಾದಗಳಿಗೆ ನಮಸ್ಕಾರಗಳು ಮಾಡುತ್ತಾ, ಕಳೆದ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜ್ಯೇಷ್ಠ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ದಾದಾಯವರ ನೇತೃತ್ವದಲ್ಲಿ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಅಶೋಕಣ್ಣ ಅರಿಗೆ ಅವರ ನೇತೃತ್ವದಲ್ಲಿ ಬೆಳ್ಕ್ಯಾಳ ಗ್ರಾಮದಲ್ಲಿ ಇವತ್ತು 29 ಮೆಂಬರ್ಗಳ ಪೈಕಿ 23 ಕಾಂಗ್ರೆಸ್ನ ಅಭ್ಯರ್ಥಿಗಳು ಭಾರಿ ಜಯಶಾಲಿಯಾಗಿದ್ದಾರೆ. ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ತಾಜುದ್ದೀನ್ ಮುಲ್ಲಾ ಅವರು ಕೂಡ ಈ ಸಹಭಾಗಿದ್ದರು. ಇವರೆಲ್ಲರ ನೇತೃತ್ವದಲ್ಲಿ ಮತ್ತು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ, ಯುವಕರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ನ ಎಲ್ಲ ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಜಯಶಾಲಿಗಳಾಗಿರ್ತಾರೆ. ನನಗೆ ಈ ನಿಪ್ಪಾಣಿ ಮತಕ್ಷೇತ್ರದ ಬಗ್ಗೆ ಹೇಳಿ ಬಯಸಿದೆ ಏನಂದರೆ, ಇವತ್ತು ನಿಪ್ಪಾಣಿ ಭಾಗದಲ್ಲಿ 27 ಗ್ರಾಮ ಪಂಚಾಯಿತಿಗಳು, ಆ 27 ಗ್ರಾಮ ಪಂಚಾಯಿತಿಗಳ ಪೈಕಿ 19 ಗ್ರಾಮ ಪಂಚಾಯಿತಿಗಳು ಇವತ್ತು ಕಾಂಗ್ರೆಸ್ನ ಸ್ವಾಧೀನದಲ್ಲಾಗಿವೆ. ಅದೇ ರೀತಿಯಾಗಿ ಬೆಳ್ಕ್ಯಾಳದಲ್ಲಿ ಕೂಡ, ಬೆಳ್ಕ್ಯಾಳ ಇರ್ಬೋದು, ಗಳತಗ ಇರ್ಬೋದು, ಅಕ್ಕೋಳು ಇರ್ಬೋದು, ಇವು ದೊಡ್ಡ ದೊಡ್ಡ ಊರುಗಳಲ್ಲಿ ಕೂಡ ಇವತ್ತು ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಗಳು ಜಯಶಾಲಿ ಆಗಿರ್ತಾರೆ. ಮುಂದಿನ ದಿನಮಾನದಲ್ಲಿ ಕೂಡ ಕಾಂಗ್ರೆಸ್ನ ಒಂದು ಬಲಾಬಲ ಇದ್ದ ಕಾರಣಕ್ಕಾಗಿ ಇದು ಪಾಯ ಇರುತ್ತದೆ. ಯಾವಾಗ ಬಿಲ್ಡಿಂಗ್ ಕಟ್ಟುತ್ತಾಗ ನಾವು ಪಾಯ ಗಟ್ಟಿದ್ರೆ ಒಂದು ಮುಂದಿನ ಬಿಲ್ಡಿಂಗ್ ಕೂಡ ಕಟ್ಟಡ ಸುಗಮವಾಗಿ ಸಾಗುತ್ತದೆ. ಆ ಕಾರಣಕ್ಕಾಗಿ ಇವತ್ತು ತಳಪಾಯದಿಂದ ಇವತ್ತು ದಾದಾ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಬಲಿಷ್ಠ ಆಗಿದೆ. ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಎಲ್ಲ ಯೋಜನೆ ಕೂಡ ಇವತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ, ದಾದಾ ಅವರಿದ್ದಾರೆ. ಇವ್ರ ನೇತೃತ್ವದಲ್ಲಿ ಬೆಳ್ಕ್ಯಾಳ ಗ್ರಾಮ ಒಂದು ನಿಪ್ಪಾಣಿ ತಾಲೂಕಿನಲ್ಲಿ ಒಂದು ಮಾದರಿ ಗ್ರಾಮವಾಗಿ ರೂಪಾಂತರ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ.
ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ಬರ್ತಕ್ಕಂಥ ಚುನಾವಣೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಇದರಲ್ಲಿ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅವರು ಬೇಡಿಕೆಹಾಳ್ ಗ್ರಾಮ ಪಂಚಾಯಿತಿಗೆ 29 ಸ್ಥಾನಗಳಲ್ಲಿ 23 ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹುಮತ ಪಡೆದುಕೊಂಡಿದ್ದು ಹಿರಿಯ ನಾಯಕ ಗೋಪಾಲ್ ದಾದಾ ಪಾಟೀಲರ ನಿವಾಸದಲ್ಲಿ ಶನಿವಾರ ನಡೆದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರ ಸನ್ಮಾನ ಸಮಾರಂಭದಲ್ಲಿ ತಿಳಿಸಿದರು. ಈ ವೇಳೆಗೆ ಕಾಂಗ್ರೆಸ್ ಪ್ರಣೀತ ಗ್ರಾಮ ವಿಕಾಸ್ ಪ್ಯಾನೆಲ್ ನೂತನ 23 ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಜಯ್ ಪಾಟೀಲ್, ಕೃಷ್ಣ ಅರ್ಗೆ, ಮಹಾದೇವಿ ಯಾದವ್, ಅಬ್ದುಲ್ ಪಟೇಲ್, ಶಿವಾನಂದ್ ಬಿಜ್ಲೆ, ವಿದ್ಯಾ ದೇಸಾಯಿ, ಪೂರ್ಣಿಮಾ ಚಿಂಚನೆ, ಶ್ರೀದೇವಿ ಚೌಗ್ಲೆ, ಶ್ರೇಯಾಂಶ್ ಪಾಟೀಲ್, ಜಯಶ್ರೀ ಜಾಧವ್, ಮೇಘಾ ಮೋಹಿತೆ, ದತ್ ಕುಮಾರ್ ಪಾಟೀಲ್, ಸಾತ್ವಿ ಕಾಂಬ್ಳೆ, ನಿರ್ಮಲ್ ಕೋಳಿ, ಜೀವನ್ ಯಾದವ್, ಸವಿತಾ ಪಾಟೀಲ್, ವನಿತಾ ಪಾಟೀಲ್, ಸಚಿನ್ ಪಾಟೀಲ್, ಗಂಗಾಧರ್ ಸೂರ್ಯವಂಶಿ, ಸುವರ್ಣ ಬತ್ತೆ, ಪ್ರಮೋದ್ ಕುಮಾರ್ ಪಾಟೀಲ್, ಮನೋಜ್ ಜಾಧವ್, ಆಶಾ ಮುಲ್ಲಾ ಅವರಿಗೆ ಶಾಲು ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ತಾಲೂಕಾ ಪಂಚಾಯಿತಿ ಸದಸ್ಯ ತಾಜುದ್ದೀನ್ ಮುಲ್ಲಾ, ಅಶೋಕ್ ಅರ್ಗೆ, ಡಾಕ್ಟರ್ ಎಚ್ ಶಿವಾನಂದ್ ದಗಡು, ವಡ್ಡರ್, ಮಹಾವೀರ್ ಶಿರ್ಗಣ್ಣವರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿನಿಧಿ ಎಂಬಿ ಚಿಂಚನೆ, ಸತ್ಯಂ ಟಿವಿ, ಸದಲ್ಗ. ಕಾರವಾರ ಜಿಲ್ಲೆ ದಾಂಡೇಲಿ ರಸ್ತೆಯಲ್ಲಿ ಕಟ್ಟಿಗೆ ತುಂಬಿಕೊಂಡು ಹೊರಟಿದ್ದ ಲಾರಿಗೆ ಏಕಾಏಕಿ ಬೆಂಕಿ ತಗುಲಿ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಕಟ್ಟಿಗೆಯನ್ನ ತುಂಬಿಕೊಂಡ ಲಾರಿ ದಾಂಡೇಲಿ ಕಡೆಗೆ ಹೊರಟ ಸಮಯದಲ್ಲಿ ಏಕಾಏಕಿ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಚಾಲಕ ಲಾರಿಯನ್ನ ನಿಲ್ಲಿಸಿ ಕೆಳಗಿಳಿದು ಬೆಂಕಿ ನಿಯಂತ್ರಣ ಮಾಡಲು ಮುಂದಾಗಿದ್ದಾರೆ. ಕಾರವಾರದಿಂದ ದಾಂಡೇಲಿ ಪೇಪರ್ ಕಾರ್ಖಾನೆಗೆ ಹೊರಟಿದ್ದು ದಾಂಡೇಲಿ ರಸ್ತೆಯ ಹುಲಿಕೋಟಿ ಕ್ರಾಸ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಕಟ್ಟಿಗೆಯನ್ನ ತುಂಬಿಕೊಂಡು ಲಾರಿ ಹೊರಟಿದ್ದ ಸಮಯದಲ್ಲಿ ಈ ಒಂದು ಅವಘಡ ನಡೆದಿದೆ. ಮೊದಲು ಇಂಜಿನ್ ನಲ್ಲಿ ಕಾಣಿಸಿಕೊಂಡ ಬೆಂಕಿ ನಂತರ ಜೋರಾಗಿ ಹತ್ತಿಕೊಂಡು ಲಾರಿಯನ್ನ ಆವರಿಸಿಕೊಂಡಿತ್ತು. ಇನ್ನು ಕಾಡಿನಲ್ಲಿ ಈ ಒಂದು ಅವಘಡ ನಡೆದ ಹಿನ್ನೆಲೆಯಲ್ಲಿ ಬೆಂಕಿ ನಂದಿಸಲು ಲಾರಿ ಚಾಲಕ ಮತ್ತು ಕ್ಲೀನರ್ ಪರದಾಡಿದ್ದು ಸದ್ಯ ಬೆಂಕಿಗೆ ಲಾರಿ ಮುಂದಿನ ಭಾಗ ಸುಟ್ಟು ಕರಕಲಾಗಿದೆ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆ ಇಳಕಲ ತಾಲೂಕಿನಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಡಾನ್ಸ್ ಕಾರ್ಯಕ್ರಮದಲ್ಲಿ ಆಯ್ಕೆಯಾದ ಯುವ ಪ್ರತಿಭೆ ವಿಜಯ್ ಸಿಂಗ್ ಶೆಟ್ಟಿ ಅವರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್ ಜಿ ನಂಜಯ್ಯನ ಮಠ ಅವರು ಸನ್ಮಾನ ಮಾಡಿದ್ರು. ಜಿ ಕನ್ನಡದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆಗಿರುವಂತ ಇಳಕಲ್ನ ಪ್ರತಿಭೆ ವಿಜಯ್ ಸಿಂಗ್ ಶೆಟ್ಟಿ ಅವರನ್ನ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್ ಜಿ ನಂಜಯ್ಯನ ಮಠ ಅಭಿನಂದನೆಯನ್ನ ಸಲ್ಲಿಸಿದರು. ನಮ್ಮ ಇಳಕಲ್ ನಗರದ ಯುವ ಯುವಕ ವಿಜಯ್ ಸಿಂಗ್ ಶೆಟ್ಟಿ ಅವರು ಮೊನ್ನೆ GTV ಕಾರ್ಯಕ್ರಮದಲ್ಲಿ ಅವರು ಮಾಡಿದ ಒಂದು ಡ್ಯಾನ್ಸ್ ಕಾರ್ಯಕ್ರಮವನ್ನು ನೋಡಿ ನಾನು ಭಾಳ ಸಂತೋಷ ಆಯಿತು. ನಮ್ಮ ಇಳಕಲ್ ನಗರ ಒಬ್ಬ ಯುವಕರು ಇವತ್ತು ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಒಂದು ಪ್ರಸಿದ್ಧಿಯನ್ನು ತಂದಾರ. ತಾವು ಪ್ರಸಿದ್ಧಿ ಆಗೋದಲ್ಲದೆ ನಮ್ಮ ಇಳಕಲ್ಲನ್ನು ಹಾಗೂ ಆ ಕಾರ್ಯಕ್ರಮದಲ್ಲಿ ಇಳಕಲ್ ಸೀರೆಯನ್ನು ತಗೊಂಡೋಗಿ ನಮ್ಮ ನೇಕಾರನ ಮಗನಾದ ನೇಕಾರ ಸೀರೆ ಒಯ್ದು ಅಲ್ಲಿ ಕೊಟ್ಟು ಇನ್ನು ಇಳಕಲ್ ಸೀರೆಗೂ ಒಂದು ಹೆಸರು ಬರುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ನಮ್ಮ ಇಳಕಲ್ ನಗರಕ್ಕೂ ಒಂದು ಹೆಸರು ಬರುವಂಥ ಕಾರ್ಯಕ್ರಮ ಮಾಡಿದಾನೆ. ಅದಕ್ಕೆ ಇಂಥ ಯುವಕರು ಎಲ್ಲ ಮುಂದಿನ ಯುವಕರು ಇಂಥ ತಮ್ಮ ಪ್ರತಿಭೆಗಳನ್ನು ಈ ದೇಶಾದ್ಯಂತ ರಾಜ್ಯಾದ್ಯಂತ ಬೆಳೆಸಿ ಇಳಕಲ್ ನಗರವನ್ನು ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲು ಈ ಯುವಕರ ಒಂದು ಯುವಬಲ ಶಕ್ತಿ ಬಹಳ ಪ್ರಾಮುಖ್ಯತೆ ಇದೆ ಅಂತಿಕೊಂಡು ಹೇಳಿ ನಾನು ವಿಜಯ್ ಸಿಂಗ್ ಶೆಟ್ಟಿ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅಂತಿಕೊಂಡು ನಮ್ಮೆಲ್ಲ ಸಹಕಾರ ಹಾಗೂ ಅವರಿಗೆಲ್ಲ ನಾವು ಅವ್ರ ಜೊತೆ ಇರ್ತೀವಿ. ಇಡೀ ಇಳಕಲ್ ನಗರ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ವಿಜಯ್ ಸಿಂಗ್ ಶೆಟ್ಟಿ ನಮ್ಮ ಇಳಕಲ್ಲಿನ ಯುವಕ. ಭಾಳ ಸಂತೋಷ. ಯಾವುದೇ ಡ್ಯಾನ್ಸು ಆಗಲಿ ಸಿನಿಮಾ ನಾಟಕ ರಂಗದ ಹಿನ್ನೆಲೆ ಇಲ್ಲದೆ ಬೆಳೆದಿದ್ದರು. ಒಬ್ಬ ಬಡ ನೇಕಾರನ ಮಗ ಇವತ್ತು ಜಿ ಚಾನಲ್ನಲ್ಲಿ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಬಹಳ ಆಕರ್ಷಣೀಯವಾದಂತಹ ಎಲ್ಲರೂ ಬೆಚ್ಚಿಕೊಳ್ತಕ್ಕಂಥ ಡ್ಯಾನ್ಸ್ ಕಾರ್ಯಕ್ರಮವನ್ನು ಕೊಟ್ಟು ಪ್ರಥಮದಲ್ಲಿ ಬಹುಮಾನ ಪಡೆದಿರ್ತಕ್ಕಂಥದ್ದು ನಮಗೆ ಒಳ್ಳೆಯ ವಿಷಯ. ಅವರ ತಂದೆ ತಾಯಿಯರು ಬಹಳ ಸಂತೋಷಪಟ್ಟಿದ್ದಾರೆ, ಗೆಳೆಯರು ಸಂತೋಷಪಟ್ಟಿದ್ದಾರೆ.
ಇಳಕಲ್ಲಿನ ಹುಡುಗ ಬೆಂಗಳೂರಿನ ಸ್ಟೇಜ್ ಮೇಲೆ, ಅಂತಹ ಬೆಂಗಳೂರು ಕಾಂಪಿಟೇಟಿವ್ ಸಿಟಿ ಅದು, ಅಲ್ಲಿ ಎಷ್ಟೋ ದಿನಾಲೂ ಪ್ರಾಕ್ಟೀಸ್ ಮಾಡುವಂಥವ್ರು ಡ್ಯಾನ್ಸ್ಗಳು ಇದ್ದಾರೆ. ಅವರಲ್ಲಿ ನಮ್ಮ ಬಡ ಹುಡುಗ ನಮ್ಮ ಸಿಂಗಶೆಟ್ಟಿ ಪ್ರಥಮ ಬಹುಮಾನ ಪಡೆದದ್ದು ನನಗೆ ನಿಜಕ್ಕೂ ಹೆಮ್ಮೆ ಅನಿಸಿದೆ. ಅವನಿಗೆ ಇನ್ನೂ ಉತ್ತರೋತ್ತರ ಭವಿಷ್ಯದಲ್ಲಿ ಬಹಳಷ್ಟು ಇಂಥ ಬಹುಮಾನಗಳು, ಇಂತಹ ಪ್ರಥಮ ಶ್ರೇಣಿಗೆ ಬರ್ತಕ್ಕಂತಹ ಒಂದು ತನ್ನ ಹವ್ಯಾಸವನ್ನು ಮುಂದುವರಿಸಿಕೊಂಡು ಹೋಗಿ ಅನೇಕ ಪ್ರಯೋಗಗಳಲ್ಲಿ ಭಾಗವಹಿಸ್ತಕ್ಕಂಥ ಅನುಕೂಲತೆಯನ್ನು ಆಗಲಿ, ಆ ಅನುಕೂಲತೆಗೆ ನಾವು ಕೂಡ ಕಾರಣರಾಗಬೇಕು, ಉಳಿದವರು ಕಾರಣರಾಗಬೇಕು, ಇಳಕಲ್ಲಿನ ಸಮಸ್ತ ಸಂಘ ಸಂಸ್ಥೆಗಳ ಕಾರಣರಾಗಬೇಕು. ಇದೇ ಸಂದರ್ಭದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಅಕ್ಕಿ ಶಿವರಾಜ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ನಾಯಕರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನ ನೀಡುವ ಯೋಚನೆ ಮಾಡುವೆ ಎಂದು ತಿಳಿಸಿದರು. ಸರ್, ಅದೇ ಇನ್ನೊಂದು, ನಮ್ಮ ಶಿವರಾಜ್ ಅಕ್ಕಿಯವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಮೊದಲಿದ್ದ ಹೆಚ್ಚೆ ದುಡಿತಿದ್ದಾರೆ. ನಿಮ್ಮ ಪಕ್ಷದೊಳಗೂ ಯಾವುದೋ ಅದಕ್ಕೊಂದು ಸ್ಥಾನಮಾನ ಕೊಟ್ಟಲ್ಲ, ಯಾಕೆ? ಸ್ಥಾನಮಾನ ಹಿಂದೆ ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ, ಈಗ ಕೊಟ್ಲಲ್ಲ. ಗೊತ್ತಿಲ್ಲ. ಸಂಘಟನೆಯಲ್ಲಿ ನಾನು ಅವ್ರನ್ನ ತೊಡಗಿಸಿ, ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿ, ಮತ್ತೆ ನಾಳೆ ಅವರಿಗೆ ಇಳಕಲ್ಲಲ್ಲಿ ಇರ್ತಕ್ಕಂಥವ್ರಾದ್ದರಿಂದ ಮುಂದೆ ಯಾವುದಾದ್ರೂ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳಲ್ಲಿ ನಾವು ಆಗಲಿ ವಿಧಾನವಕಾಶ ನಮ್ಮ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಹೆಚ್ಚಿನ ಪ್ರಯತ್ನವನ್ನು ನಾವು ಮಾಡ್ತೇವೆ, ನಾನು ಮಾಡ್ತೇನೆ, ಅವರನ್ನು ಕರ್ಕೊಂಡು ಮಾಡ್ತೇವೆ. ಈಗ ಸಂಘಟನೆಯಲ್ಲಿ ಸ್ಥಾನಮಾನ ನಾನು ನೋಡ್ತಂತ ಮಾಧ್ಯಮಗಳಷ್ಟು ನೋಡ್ತೀನಿ, ಅವರು ಹೆಚ್ಚಾಗಿ ತಮ್ಮ ಪಕ್ಷದ ಬಗ್ಗೆ ಬಹಳಷ್ಟು ಹೋರಾಟ ಮಾಡ್ತಾರೆ. 45,000 ಮೊನ್ನೆ 35 ಕೊಟ್ಟಿದ್ರು, ಈಗ ಕರೆದು 10,000 ಒಟ್ಟು 1 ಲಕ್ಷ ರೂಪಾಯಿ ಕೊಡ್ತೀನಿ, ನೀವು ಮೊದಲು ಬಿಲ್ಡಿಂಗ್ ಕಟ್ಟಿಸ್ತೀರಿ ಅಂತ ಮೊದಲೇಕ್ಕೆ ಬಂದು ಫಸ್ಟಿಗೆ ಹೇಳಿದವರು. ಮತ್ತೆ ಅಂತ ವ್ಯಕ್ತಿಗೆ ನಿಮ್ಮ ಪಕ್ಷದೊಳಗೆ ಯಾವುದೇ ಸ್ಥಾನಗಳಿಲ್ಲ. ನಾನು ತಿಳಿದ ಮಟ್ಟಿಗೆ ಒಳ್ಳೆ ಸ್ನೇಹಿತರು ಮದುವೆ ನಾವು ಯಾಕೆ ಕೊಟ್ಟಿಲ್ಲ? ಕಾರಣ ಬೇಕಲ್ಲ ಅದಕ್ಕೇನು? ಇದು ರಾಜಕೀಯವಾಗಿ ಬೇರೆ ಇದಾಯ್ತು ಏನು ಕೊಡಬೇಕು, ಯಾಕೋ ಉಳಿದಿದೆ. ಒಮ್ಮೊಮ್ಮೆ ಇನ್ನೂ ಅವರಿಗೆ ರಾಜಕೀಯದಲ್ಲಿ ಸ್ಥಾನಮಾನ ಪಡೆಯುವಂತ ಸಮಯ ಬಂದಿಲ್ಲ ಅಂತ ನಾವು ನೀವು ಕೂಡ ಆ ಸಮಯವನ್ನು ತಂದು ಇಲ್ಲ. ಇನ್ನೊಂದು, ಇವ್ರಿಗೆ ಚಿಕ್ಕ ವಯಸ್ಸಿನವ್ರು ದೊಡ್ಡ ಸ್ಥಾನದಾಗ ಇದಾರೆ. ಒಬ್ಬೊಬ್ರು 80 ವರ್ಷಕ್ಕೆ ಪ್ರಧಾನಿ ಆಗ್ತಾರೆ, ಒಬ್ಬೊಬ್ರು 40 ವರ್ಷಕ್ಕೆ. ಮತ್ತು ಕಾಂಗ್ರೆಸ್ ಮುಖಂಡರಾದ ಶಿವರಾಜ್ ಅಕ್ಕಿಯವರು ಅಂಗಡಿಯಲ್ಲಿ ಸನ್ಮಾನ ಮಾಡಿ 2,000 ರೂಪಾಯಿಗಳನ್ನು ನೀಡಿ ಅಭಿನಂದನೆ ಸಲ್ಲಿಸಿದರು. ನಮಸ್ಕಾರ. ಈ ಒಂದು ಜಿ ಕನ್ನಡದಲ್ಲಿ ಬರುವಂತಹ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ನಾನು ಈ ಬಾಗಲಕೋಟೆ ಡಿಸ್ಟ್ರಿಕ್ಕಿಗೆ ಪ್ರಥಮವಾಗಿ ಸೆಲೆಕ್ಟ್ ಆಗಿದ್ದೇನೆ. ಅದನ್ನು ಸೆಲೆಕ್ಟ್ ಆಗಿ ನಮ್ಮ ಊರಿನ ಎಲ್ಲ ಜನರು ತುಂಬಾ ಖುಷಿ ಪಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಆಮೇಲೆ ನಂಜನ್ ಮಠ್ ಸರು ಮತ್ತು ಅಕ್ಕಿ ಸರು ಎಲ್ಲ ಕರೆದು ಈ ಒಂದು ಸನ್ಮಾನವನ್ನು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಅವರು 100ಕ್ಕೆ 100 ಬನಶಂಕರಿ ಆಶೀರ್ವಾದ ಮಸ್ತ್ ಬರುತ್ತೆ, ಗ್ಯಾರಂಟಿ. ತಾಯಿ ಬನಶಂಕರಿ ಆಶೀರ್ವಾದ 100% ಐತಿ, ಗ್ಯಾರಂಟಿ ಗೆಲ್ತಾರೆ ಅವರು. ಇದು ಸತ್ಯವಾದ ಮಾತು. ಭಾರಿ ಪ್ರಯತ್ನ ಆಶೀರ್ವಾದ ಹೇಳು ನೀನು. ಡ್ಯಾನ್ಸ್ಗಳನ್ನು ಕಲಿಸ್ಬೋದ ರೆಡಿ ಮಾಡಿ ಇಲ್ಕಲ್ಲ ಯಾವುದೇ ಒಂದು ಪ್ರತಿಭೆ ಹೊರಗೋಗ್ಬೇಕಾರ ಅವ್ರು ಜಿಲ್ಲೆಯ ಇಳಕಲ್ ತಾಲೂಕಿನ ನಮ್ಮ ಬಡ ಒಂದು ನೇಕಾರ ವೃತ್ತಿಯಲ್ಲಿ ಉಟ್ಕೊಂಡಿರುವಂಥ ವಿಜಯ್ ಸಿಂಗ್ ಶೆಟ್ಟಿ ಅವರು ಇವತ್ತು ನಮ್ಮ ರಾಜ್ಯದ ಜಿ ಕನ್ನಡ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರೋದು ಮತ್ತು ಇಳಕಲ್ ಮತ್ತು ಬಾಗಲಕೋಟೆ ಜಿಲ್ಲೆಯ ಸಮಸ್ತ ನಮ್ಮ ಊರಿನ ಜನರಿಗೆ ಒಂದು ಖುಷಿಯ ಸಂತೋಷದ ಒಂದು ಸುದ್ದಿ. ಮತ್ತು ಯಾರಲ್ಲಿ ಯಾವ ಪ್ರತಿಭೆ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಯಾರಲ್ಲಿ ಒಂದು ಡ್ಯಾನ್ಸ್ ಪ್ರತಿಭೆ, ಒಂದು ಹಾಡಿನ ಪ್ರತಿಭೆ, ಒಂದು ಕ್ರಿಕೆಟಿನ ಪ್ರತಿಭೆ, ಯಾರಲ್ಲಿ ಪ್ರತಿಭೆ ಇರ್ತದೆ ಗೊತ್ತಿರೋಲ್ಲ. ಆ ಒಂದು ಪ್ರತಿಭೆ ಪ್ರತಿಯೊಬ್ಬರಲ್ಲಿ ಇರ್ತೈತಿ. ಆದರೆ ಆ ಒಂದು ಪ್ರತಿಭೆ ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶಗಳು ಸಿಕ್ಕಿರೋದಿಲ್ಲ. ಆದರೆ ಈಗ ನಮ್ಮ ಇಳಕಲ್ ಊರಿನಿಂದ ನಮ್ಮ ಒಂದು ನೇಕಾರ ವೃತ್ತಿಯಲ್ಲಿ ಹುಟ್ಟಿರುವಂಥ ವಿಜಯ್ ಸಿಂಗ್ ಅವರು
ಇವತ್ತು ಒಂದು ಜಿ ಕನ್ನಡಕ್ಕೆ ಆಯ್ಕೆ ಆಗಿರೋದು ಒಂದು ಸಂತೋಷದ ಸುದ್ದಿ. ಜೊತೆಯಲ್ಲಿ ಎಲ್ಲರಿಗೂ ಒಂದು ಹಬ್ಬದ ಸಂತೋಷದ ಸುದ್ದಿ. ಬಾಗಲಕೋಟೆ ಜಿಲ್ಲೆಯ ಅಂದರೂ ಪರವಾಗಿಲ್ಲ. ಅದೇ ರೀತಿಯಲ್ಲಿ ನಮ್ಮ ವಿಜಯ ಸಿಂಗ್ರವರು ಮುಂದೆ ಆಯ್ಕೆ ಆಗೋದ್ರ ಜೊತೆಯಲ್ಲಿ ಪ್ರಥಮ ಒಂದು ವಿಜಯಶಾಲಿಯಾಗಿ ಇಳಕಲ್ಲಿಗೆ ಬರಲಿ ಅಂತಂದು ನಾವೆಲ್ಲರೂ ಹಾರೈಸುತ್ತೇವೆ. ನಂತರ ಕಾಳಿಕಾ ಜ್ಯುವೆಲರ್ಸ್ ಹಾಗೂ ನಗರದ ಯುವಕರ ಆಶಾ ಕಿರಣ, ಯಲ್ಲಪ್ಪ ಪೂಜೇರಿ ಹಾಗೂ ಗೆಳೆಯರ ಬಳಗದಿಂದ ನಮ್ಮೂರ ಹೆಮ್ಮೆಯ ಪ್ರತಿಭೆ ವಿಜಯ್ ಸಿಂಗ್ ಶೆಟ್ಟಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಯಾರಲ್ಲಿ ಯಾವ ಪ್ರತಿಭೆ ಇರುತ್ತೋ ಗೊತ್ತಿಲ್ಲ, ಆದರೆ ಉತ್ತಮ ವೇದಿಕೆ ಸಿಗಬೇಕು. ಇಂತಹ ಅನೇಕ ಯುವಕರಿಗೆ ಪ್ರೇರಣೆಯಾಗಬೇಕು ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಾಮಿ ವಿವೇಕಾನಂದರ ಗೆಳೆಯರ ಬಳಗ ಹಾಗೂ ವಿವೇಕ ಜಾಗೃತಿ ಬಳಗ ಇವರಿಂದ 158ನೇ ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಾಮಿ ವಿವೇಕಾನಂದರ ಗೆಳೆಯರ ಬಳಗ ಹಾಗೂ ವಿವೇಕ ಜಾಗೃತಿ ಬಳಗ ಇವರಿಂದ ಸ್ವಾಮಿ ವಿವೇಕಾನಂದರ 158ನೇ ಜನ್ಮದಿನದಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅತಿಥಿಗಳಾಗಿ ಆಗಮಿಸಿದ ಡಿವೈನ್ ಪಾರ್ಕ್ನ C2 ಅಧಿಕಾರಿ ರಮೇಶ್ ಬಿಸರೊಳ್ಳಿ ನೆರವೇರಿಸಿದರು. ಸುಮಾರು 65 ಜನರು ಸ್ವಾಮಿ ವಿವೇಕಾನಂದರ ಬಳಗ ಹಾಗೂ ವಿವೇಕ ಜಾಗೃತ ಇವರಿಂದ ರಕ್ತದಾನ ಮಾಡಿದರು. ಇದರಲ್ಲಿ ವಿಶೇಷ ಎಂದರೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯಾದ ಸುಧಾಕರ್ ಕುಲಗೋಡ್ ಇವರು ರಕ್ತದಾನವನ್ನ ಮಾಡಿದರು. ದೇಶಪ್ರೇಮಿ ಯುವಕರ ಸ್ಫೂರ್ತಿಯಾದ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬದ ಪ್ರಯುಕ್ತ ಇಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಶ್ಲಾಘನೀಯ ಎಂದರು. ಇವತ್ತಿನ ದಿನ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ 158ನೇ ಜಯಂತ್ಯೋತ್ಸವ, ವಿವೇಕಾನಂದ ಮಹಿಳಾ ಬಳಗ ಹಾಗೂ ಸ್ವಾಮಿ ವಿವೇಕಾನಂದ ರಾಮದುರ್ಗ ಗೆಳೆಯರ ಬಳಗ ವತಿಯಿಂದ ಇವತ್ತಿನ ದಿನ ನಾವು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ. ಈ ಕೋವಿಡ್ ಟೈಮ್ನಾಗ ರಕ್ತದ ಭಾರ ಭಾಳ ಆಗಿತ್ತು. ಅಂಥ ಟೈಮ್ದಾಗ ನಾವು ಇವತ್ತು ಒಂದಿಷ್ಟು ಮಂದಿಗೆ ಏನು ತಪ್ಪು ಕಲ್ಪನೆ ಆಗೈತಂದ್ರೆ ಕೋವಿಡ್ ಟೈಮ್ದಾಗ ರಕ್ತದಾನ ಮಾಡಬಾರ್ದು, ಮಾಡಿದರೆ ಅವ್ರಿಗೆ ನಮಗೇನು ತೊಂದರೆ ಆಕೈತೆ ಅಂತಂದು ಭಾಳ ಮಂದಿಗಿದೆ. ಬಟ್ ಕೋವಿಡ್ ರಕ್ತದಾನ ಮಾಡೋದ್ರ ಮುಖಾಂತರ ಏನೂ ಆಗೋದಿಲ್ಲ. ಅದಕ್ಕೆ ಎಲ್ಲ ನಾವು ಆ್ಯಕ್ಚುಲಿ ಭಾಳ ಸ್ವಲ್ಪ ಮಂದಿ ಸಂಖ್ಯೆಯಲ್ಲಿ ಬರ್ತಾರಂತ ಮಾಡಿದ್ವಿ. ಬಟ್ ಇಷ್ಟು ಸಂಖ್ಯೆಯಲ್ಲಿ ಬಂದು ಇವತ್ತು ರಕ್ತದಾನ ಮಾಡಿದ ಎಲ್ಲ ಯುವಕರಿಗೂ ನಮ್ಮ ಗೆಳೆಯರ ಬಳಗದಿಂದ ಧನ್ಯವಾದಗಳು ತಿಳಿಸಿ, ಮತ್ತು ಎಷ್ಟು ಜನ ಕೊಟ್ಟಿದ್ದಾರೆ? ಇವತ್ತು 69 ಮಂದಿ ಯುವಕರು ಬಂದು ರಕ್ತದಾನವನ್ನು ಮಾಡಿದ್ದಾರೆ. ಪ್ಲಾನಿಂಗ್ ಇತ್ತು? ಇಲ್ಲ, ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಅದೇ ಹೇಳಿದಿಲ್ಲ, ಈಗ ಕೊರೋನಾ ಟೈಮ್ದಾಗ ರಕ್ತ ಕೊಡೋರು ಮಂದಿ ಭಾಳ ಕಡಿಮೆ ಆಗಿತ್ತು. ಅದಕ್ಕೆ ಇದನ್ನ ನಾವು ಒಂದು ಇಟ್ಕೊಂಡು ಇಂಥ ಒಬ್ಬ ಮಹಾನ್ ನಾಯಕನ ಒಂದು ಜಯಂತ್ಯೋತ್ಸವ ಈ ರೀತಿಯಲ್ಲಿ ಆಚರಿಸೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ತಮ್ಮ ಹೆಸರು? ಅಕ್ಷಯ್ ಕುಮಾರ್ ಹಲ್ಯಾಳ್. ನೀವು ಏನಿದ್ದೀರಿ ಆ ಬಳಗಕ್ಕೆ? ನಾವು ಸದಸ್ಯ.
ಸಂದರ್ಭದಲ್ಲಿ ವಿವೇಕ ಜಾಗೃತ ಬಳಗ ರಾಮದುರ್ಗ ಅಧ್ಯಕ್ಷ ಸಾವಿತ್ರಿ ಎಸ್ ಹುರ್ಕಡ್ಲಿ, ರಾಜೇಶ್ ಬೀಳ್ಗಿ, ಅಕ್ಷಯ್ ಹಲ್ಯಾಳ್, ಈರಣ್ಣ ಮಾನವಿ, ವಿನಾಯಕ್ ದೊಡ್ಮನಿ, ಮಲ್ಲು ಬಡಗೆ ಮತ್ತು ಬಳಗದ ಸದಸ್ಯರು ಹಾಗೂ ರಾಮದುರ್ಗ ಪಟ್ಟಣದ ಸಾರ್ವಜನಿಕರು ಮತ್ತು ತಾಲೂಕಾ ಆಸ್ಪತ್ರೆ ವೈದ್ಯರಾದ ನವೀನ್ ನಿಜಗುಲಿ ಹಾಗೂ ರಾಮದುರ್ಗ ತಾಲೂಕಾ ವೈದ್ಯರ ತಂಡ ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಬ್ರಿಲಿಯಂಟ್ ಕೋಚಿಂಗ್ ಸೆಂಟರ್ ವತಿಯಿಂದ ಸ್ವಾಮಿ ವಿವೇಕಾನಂದರ 158ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಬ್ರಿಲಿಯಂಟ್ ಕೋಚಿಂಗ್ ಸೆಂಟರ್ ಕರಡಿ ಇವರ ವತಿಯಿಂದ ಸ್ವಾಮಿ ವಿವೇಕಾನಂದರ 158ನೇ ಜನ್ಮದಿನವನ್ನ ಊರಿನ ಗುರು ಹಿರಿಯರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು ಇವರು 1863 ಜನವರಿರಂದು ಕೋಲ್ಕತ್ತಾದ ನರೇಂದ್ರನಾಥ ಎಂಬ ಹೆಸರಿನಲ್ಲಿ ಜನಿಸಿದರು. ಇವರ ತಂದೆ ವಿಶ್ವನಾಥ ದತ್ತ. ಇವರು ಕೋಲ್ಕತ್ತಾದ ಹೈಕೋರ್ಟಿನಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಸ್ವಾಮಿ ವಿವೇಕಾನಂದನವರ ಜನನ ಜನವರಿ 12, 1863ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಸ್ವಾಮಿ ವಿವೇಕಾನಂದನವರ ತಂದೆ ವಿಶ್ವನಾಥ ದತ್ತ. ಇವರ ತಾಯಿ ಭುವನೇಶ್ವರಿ ದೇವಿ. ಇವರ ಗುರು ರಾಮಕೃಷ್ಣ ಪರಮಹಂಸ. ಇವರು ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು 1897ರಂದು. ಇವರ ತತ್ವಶಾಸ್ತ್ರ ವೇದಾಂತ. ಇವರು ಕುದುರೆ ಓಡಿಸುವ ಸಾರಥಿಯಾಗಬೇಕೆಂದು ಬಯಸಿದ್ದರು. ಇವರ ಸಹೋದರಿ ನಿವೇದಿತಾ. ಇವರ ಸಹೋದರ ಸಂಸ್ಥೆಯ ಮುಖ್ಯಸ್ಥರಾದ ಬಸವರಾಜ ಸಂಗಪ್ಪ ಭಜಂತ್ರಿ, ಸ್ವಾಮಿ ವಿವೇಕಾನಂದ ಸಂಘದ ಅಧ್ಯಕ್ಷರಾದ ಸಂಗಮೇಶ್ ಜಾಲಿಹಾಳ್ ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.